ಲಿಂಗದ ಅರುವನ್ನು ತಂದ ಕೊಡತಕ್ಕಂತ ಇವು 3 ಸಾಧನಗಳು ನೋಡ್ರಿ. 3 ಸಾಧನಗಳು. ಅದಕ್ಕ ಜಪಯಜ್ಞ, ಲಿಂಗಾರ್ಚನೆ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಅಷ್ಟಾವರಣ ಕ್ರಿಯೆಗಳನ್ನ ಸಂಪಾದನೆಯನ್ನ ಮಾಡಿ ಬೋಧನ ಮಾಡತಕ್ಕಂತ ಕ್ರಿಯೆ ಯಾವುದು? ವೀರಶೈವ ಸಿದ್ಧಾಂತ. ಇದು ಸಿದ್ಧಾಂತ ಶಿಖಾಮಣಿಯಲ್ಲಿ ರೇವಣ ಸಿದ್ಧರು ಅಗಸ್ತ್ಯ ಮಹಾಮುನಿಗಳಿಗೆ ಉಪದೇಶವನ್ನು ಮಾಡಿದರು. ಈ ವೀರಶೈವ ಸಿದ್ಧಾಂತ ಈಗ ಹೇಳ್ತಾರೋ ಬಸವಣ್ಣನವರು ಮಾಡಿದರು, ಯಾವ ಸ್ವಾಮಿಗಳು ಮಾಡಿದ್ರು, ಅವ್ರು ಮಾಡಿದ್ರು. ಎಲ್ಲಿದಾರ ತಂದು ಎಲ್ಲಿದಾರ ಹೇಳಾಕತ್ತಾರೆ. ಈ ವೀರಶೈವ ಸಿದ್ಧಾಂತ ವೇದಾಂತ ಸಿದ್ಧಾಂತ ನಿರ್ಣಯಕರು ಯಾರು? ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ರೇವಣ ಸಿದ್ಧರು ಅಗಸ್ತ್ಯ ಮುನಿಗಳಿಗೆ ಈ ವೀರಶೈವ ಸಿದ್ಧಾಂತವನ್ನು ಉಪದೇಶವನ್ನು ಮಾಡಿದ್ರ. ತೆಗೆದು ನೋಡಿ ಅದರೊಳಗೆಲ್ಲ ಲಿಂಗಾರ್ಚನೆ ಇದೆ. ಅಂತ ಮಹಿಮೆಯನ್ನ ನಮ್ಮ ಗದಗಿನ ಶಿವಾನಂದರ ಸೇವೆಯನ್ನ ಮಾಡಿ ಹಗಲಿ ರಾತ್ರಿ ಸೇವೆಯನ್ನು ಮಾಡಿ ಏನ್ ಮಾಡಿದ್ರು ಅಂದ್ರ ನಮ್ಮ ಪೂರ್ಣಾನಂದರು ಆ ಗುರುವಿನಿಂದ ದೀಕ್ಷೆಯನ್ನು ಪಡೆದ ಜನರಿಗೆ ಏನು ಮಾಡಿದರು? ತಮ್ಮ ಲಿಂಗಾರ್ಚನೆಯನ್ನ ಉಪದೇಶವನ್ನು ಮಾಡಿದರು. ಅವರಿಂದ ಶ್ರದ್ಧಾನಂದರು ಏನು ಮಾಡಿದ್ರು ಅಂದ್ರ ಆ ಗುರುವಿನ ಅನುಗ್ರಹದಿಂದ ಇಡೀ ಜಗತ್ತಿಗೆ ಏನು ಮಾಡಿದ್ರು ಅಂದ್ರ ಜಪಯಜ್ಞ, ಲಿಂಗ ಪೂಜೆ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಹಿಮೆಯನ್ನ ಜಗತ್ತಿಗೆ ಬಿತ್ತಿ ಬಿಟ್ಟರು. ಆ ವೀರ ಶೈವ ಧರ್ಮವನ್ನ ಬಿತ್ತಿ ಬಿಟ್ಟರ. ಇದನ್ನ ವೀರಶೈವ ಧರ್ಮ ಯಾವ ಸ್ವಾಮಿಗಳು ಹೇಳುದು ಬಹಳ. ಇದು ಎಲ್ಲಿಂದ ಬಂತಂದ್ರ ಅವ್ರಿಗೆ ಸುಮಾರು ಆಕೈತಿ. ಯಾಕಂದ್ರೆ ರೇವಣ ಸಿದ್ಧರಿಂದ ಬಂದಿದ್ದು. ಆ ರೇವಣ ಸಿದ್ಧದ ಬಂದೈತಿ. ಬಾಳಿಹಳ್ಳಿ, ಶ್ರೀಶೈಲ, ಕೇದಾರ, ಉಜ್ಜಯಿನಿ, ಕಾಶಿ ಈ 4 ಪೀಠ ಇವು ರೇವಣ ಸಿದ್ಧರ ಪೀಠ. ಇವು 5 ಪೀಠ ಏನದಾವು ರೇವಣ ಸಿದ್ಧರ ಪೀಠ. ಅದಕ್ಕೆ ಬಂದು ಸ್ವಾಮಿಗಳು ಸೇರಿದ್ರು ನೋಡ್ರಿ. ಈಗ ವಾಲಿಗೇರಿ ಗೊಲ್ಲಾಳ ಲಿಂಗನ ಗುಡಿಗೆ ಬಂದು ಯಾರು ಸೇರಿದ್ರು? ಅವರು 5 ಬಂದು ಸೇರಿದ್ರು. ಈ ಮುಗುಳ್ಕೋಡ ಮಠಕ್ಕೆ ಹೋಗ್ರಿ, ಈಗ ಬಂದು 5 ಸೇರಿದ್ರು. ಈ ಮೂಲ ಪ್ರಳದಿಯನ್ನ ಈ ಸಿದ್ಧಾಂತವನ್ನು ನಿರ್ಣಯಕರು ಯಾರು ಅಂದ್ರೆ ರೇವಣ ಸಿದ್ಧರು. ಅಂದಾಗ ಇದು ಬಾಳಿಹಳ್ಳಿ ಕಮಲಿಯ ಮಠ, ಶ್ರೀಶೈಲ ಅಮಲಿಯ ಮಠ. ಅಲ್ಲೇನೈತಿ ಆ ವಚನದಲ್ಲಿ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ. ಆ ಕಪಿಲ ಸಿದ್ಧ ಏನು ಮಾಡಿದ ಅಂದ್ರ ಶ್ರೀಶೈಲ ಕ್ಷೇತ್ರವನ್ನು ಉದ್ಧಾರ ಮಾಡಿದ. ಅಲ್ಲಿ ಲಿಂಗ ಸ್ಥಾಪನವನ್ನು ಮಾಡಿ ಆ ಕಪಿಲ ಸಿದ್ಧ ಮುನಿ ಅನ್ನತಕ್ಕಂಥದ್ದು ಏನು ಮಾಡಿದ ಅಂದ್ರ ಅರಣ್ಯದಲ್ಲಿ ಕುರಿ ಕಾಯ್ತಿದ್ದ. ಆ ಕೊಳ್ಳದಲ್ಲಿ ಕುರಿ ಕಾಯ್ತಿದ್ದ. ಆ ಶ್ರೀಶೈಲ ಕ್ಷೇತ್ರವನ್ನು ಉದ್ಧಾರವನ್ನು ಮಾಡತಕ್ಕಂತ ಶಕ್ತಿ ಯಾರು ಅಂದ್ರೆ ಕಪಿಲ ಸಿದ್ಧ. ಅಂದ್ಮ್ಯಾಗ ಇದು ಪರಂಪರೆಯಲ್ಲಿ ಇದು ಜಾತಿ, ವರ್ಣ, ಆಶ್ರಮ ಇಲ್ಲಿ ಏನೊಂದು ಇಲ್ಲ. ಎಲ್ಲಾ ನದಿಗಳ ಹೋಗಿ ಸಮುದ್ರವನ್ನು ಸೇರಿದ ಮೇಲೆ ಏನದು ಸಮುದ್ರನ ಆಯಿತು. ಹಂಗ ವೀರಶೈವರೊಳಗೆ ಇಲ್ಲಿ ಯಾವ ಜಾತಿ, ಭೇದ, ಧರ್ಮ, ಕೆಳಗ ಮ್ಯಾಗ ಎಂಬುದು ಏನೊಂದು ಇಲ್ಲ. ಯಾಕಂದ್ರ ವೇದಾಂತಿನೋ ಜಗನ್ಮೂಲಂ ತನ್ಮಾಮೆ ಪರಂ ಶಿವಂ. ಇದು ಶಿವಮಯವಾಗಿರತಕ್ಕಂತ ತತ್ವವನ್ನ ನೋಡಿ ನಮಗ ಸದ್ಗುರುಗಳು ಅದನ್ನ ಕರತಲ ಮಲಕದಂತೆ ಉಪದೇಶವನ್ನು ಮಾಡಿ ನಮ್ಮ ಜನ್ಮವನ್ನು ಪಾವನ ಮಾಡಿದರು. ನೀವು ಇಲ್ಲಿ ಎಲ್ಲ ಬಂದವರೆಲ್ಲ ಇಲ್ಲೆಲ್ಲ ಇದು ಪೂರ್ವ ಜನ್ಮದ ಪುಣ್ಯ. ಇದು ಆವ ಜನ್ಮದ ಪುಣ್ಯ ಇದೆ ಎಂದು ಕುರು ಹಿಡಿಯಲವುದು. ಜೀವ ಭಾವ ಒಳಿದು ನಿಜನಿಷ್ಠೆ. ಯಾವ ಜನ್ಮದ ಪುಣ್ಯನೋ ಏನೋ ಇಲ್ಲೆಲ್ಲ ನಮ್ಮನ್ನ ಕರ್ಕೊಂಡು ಬಂದ ಈ ಪುಣ್ಯಮಯವಾದ ಕ್ಷೇತ್ರದಲ್ಲಿ ನಮ್ಮನ್ನು ತಂದು ಕುಂದ್ರಿಸೈತಿ. ಯಾವ್ದ್ರಿ? ಮನಸ್ಸ. ಅದನ್ನ ಬಿಡಂಗಿಲ್ಲ. ಯಾಕಂದ್ರ ಇದಕ್ಕೆ ಕಾರಣೀಭೂತ ಏನು ಅಂತ ಕೇಳಿದ್ರೆ ಈ ಮನಸ್ಸನ ಕಾರಣ ಐತಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಕುರಿತ ಅರ್ಜುನ ಕೇಳ್ತಾನ, ಸದ್ಗುರುನಾಥ ನೀವು ಅಭ್ಯಾಸ ಮಾಡ್ರಿ, ಯೋಗ ಮಾಡ್ರಿ ಅಂತ ಹೇಳ್ತೀರಿ, ಆದ್ರ ಮನಸ್ಸು ನಂದು ನಿಲ್ಲಬಾರ್ದು. ಏನ್ ಮಾಡಾಕತೈತಿ? ಎಮ್ಮಿ ಕಡಿಯಾರ ಹೋಗ್ತೈತಿ, ಹೊಲದ ಕಡಿಯಾರ ಹೋಗ್ತೈತಿ. ನೀ ಎಲ್ಲೆಲ್ಲಿ ಏನ್ ಚಂಚಾಕ ಮಾಡಿ ಬಂದಿಲ್ಲ ಅದನ್ನ ಏನಿಕೆ ಆಗ್ತದೆ. ಬೆಳತಾಕ ನಿದ್ದೆ ಮಾಡಿ ಕೊಡುದಿಲ್ಲ. ಅದ ಒಬ್ಬೊಬ್ಬರನ್ನ ನಿದ್ದೆ ಮಾಡಿ ಕೊಡುದಿಲ್ಲ ಅದ ಮನಸ್ಸು. ಅದಕ್ಕ ಅಲ್ಲಿ ಹೌದಪ್ಪ,
ಚಂಚಲಂ ಹಿ ಮನಾ ಕೃಷ್ಣ ಪ್ರಮಾತಿ ಬಲವದ್ರಡಂ ತಸ್ಯಹಂ ವಾಯು ನಿದ್ರ ವಾಯುರೇವ ದುಷ್ಕೃತಂ. ಅದೇನಾಗೈತಿ ಅಂದ್ರೆ ಮನಸ್ಸ ವಾಯು ತತ್ವ ಕೂಡ್ಕೊಂಡ ಮನಸ್ಸಾಗೈತಿ. ಏನಾಗೈತ್ರಿ ಮನಸ್ಸ? ನೋಡ್ರಿ ನೀವು, ಈ ಕರೆಂಟ್ಗೂ ಇಲ್ಲ ಅಷ್ಟು ಸ್ಟಾಪ್ ಸ್ಪೀಡ್ ಅಂದ್ರೆ ಎಲ್ಲ ಈ ಮನುಷ್ಯನ ಯೋಗವನ್ನ ಕಣ್ಣನ ಹಿಡಿದುಕಾಯಿ ಪಾತಂಜಲಿ ಮಾಮುನಿಗಳು ಹಿಮಾಲಯ ಪರ್ವತದೊಳಗ ಸಂಶೋಧನೆ ಮಾಡಿದರು. ಪಾತಂಜಲಿ ಮುನಿಗಳು ಮನುಷ್ಯನ ಯೋಗವನ್ನು ಕಂಡ ಯಾವ ವಿಜ್ಞಾನಿಗೂ ಆಗಿಲ್ಲ. ಆ ಮನುಷ್ಯನ ಕಂಡು ಹಿಡಿದು ಒಟ್ಟು ಬಲವಾಗಿರತಕ್ಕಂತ ಮನಸ್ಸು ಏನ್ ಮಾಡಿದ್ದಾರ ನಮಗಿತ್ತು ಬರಗೋಡವಾಗಲ್ಲ. ಯಾಕ ಕಡೆ ಎಮ್ಮಿ ಕಟ್ಟಿ ಕೌದಿ ಹೊಲ ಮಣಿ ಪುನರಿಪಿ ಜನನಂ ಪುನರಿಪಿ ಮರಣಂ ಜನನೇ ಜಠರೇ ಶೈನಂ ಈ ಸಂಸಾರೆ ತಲು ದುಸ್ತಾರೆ ಪಾಯಿ ಮುರಾರೆ ಭಜಗೋಯಿಂದಂ ಮೂಢಮತಿ. ನಮ್ಮನ್ನ ಎತ್ತ ಕರ್ಕೊಂಡು ಹೋಗಾಕತೈತಿ? ಆ ಮೃತ್ಯುವಿನ ಕಡೆಗೆ ಕರ್ಕೊಂಡು ಹೋಗಾಕತೈತಿ. ಅಂದ್ಮ್ಯಾಗ ಚಂಚಲಂ ಹೇಮನ ಕೃಷ್ಣ ಪ್ರಮಾತಿ ಬಲವದ್ರಡಂ. ಇದನ್ನ ಹೆಂಗ ಮಾಡಬೇಕು ಅಂತ ಕೇಳಿದ್ರ ಅವಾಗ ಹೇಳ್ತಾನ ಶ್ರೀಕೃಷ್ಣ ಪರಮಾತ್ಮ, ಅಭ್ಯಾಸೇನ ಕೌಂತಿಯೇ ವೈರಾಗ್ಯೇನ ಗ್ರಹಂತಿ. ಆ ವೈರಾಗ್ಯ ಯಾರಿಗೆ ಬಂತು ನೋಡ್ರಿ? ನಮ್ಮ ಪೂರ್ಣಾನಂದರಿಗೆ ಬಂತು. ಆ ವೈರಾಗ್ಯ ಪುರುಷರು ಆ ವೈರಾಗ್ಯ ಯತಮಾನ ವೈರಾಗ್ಯ, ಏಕೇಂದ್ರ ವೈರಾಗ್ಯ, ವಶಕರ ವೈರಾಗ್ಯ, ಪರಮ ವೈರಾಗ್ಯ. ಇದು ಇದಕ್ಕೆ ಏನ್ ಬೇಕಂದ್ರ ವೈರಾಗ್ಯದ ಜ್ಞಾನ ಆಗಂಗಿಲ್ಲ. ಬಳ್ಳಿಗೆ ಏನ್ ಬೇಕ್ರಿ? ಹಂದ್ರ ಬೇಕು. ಹಂದ್ರ ಇಲ್ದ ಬಳ್ಳಿಗೆ ಏರಾಕ್ ಬರುದಿಲ್ಲ. ಅಂದ್ಮ್ಯಾಗ ಈ ವೈರಾಗ್ಯ ಇತ್ತಂದ್ರ ಏನಾಕೈತಿ ಅಂದ್ರ ಈ ಹೊಂಟ ಸೋಮನ ಪಾಪಕ್ಕೆ ಹೋಗಬೇಕಂತ ಗಾಡಿ ಮಾಡ್ಕೊಂಡು ಬಂದ್ರಿ ನೋಡು. ಎಲ್ಲಿಗೆ? ಗುರುಸ್ಥಾನಕ್ಕೆ. ಈ ಗುರುವಿನ ದರ್ಶನಕ್ಕೆ ಹೋಗಬೇಕಂತ ಏನ ನಿರ್ದಿಷ್ಟ ಮಾಡಿದ್ರಿ? ಯಾವ್ದದ ಮನಸ್ಸನ. ಅದರಿಂದ ಹೋಗಬೇಕನ್ನೋ ದೀರ್ಘತನ ಯಾವ್ದು? ವೈರಾಗ್ಯ. ಅಂದ್ಮ್ಯಾಗ ಆ ವೈರಾಗ್ಯ ಏನು ಬೇಕಂದ್ರ ಅದಕ್ಕೆ ಅಭ್ಯಾಸ ಬೇಕು. ಅಥವಾ ಏನು ಬೇಕಂದ್ರ ಆ ವೈರಾಗ್ಯವನ್ನ ನಿಗ್ರಹವನ್ನ ಮಾಡಬೇಕಾದ್ರೆ ಅಭ್ಯಾಸ ಏನ ಕೌಂಟಿ ವೈರಾಗ್ಯನ ಗ್ರಹಂತಿ. ಇದಕ್ಕೆ ಬಲವಾದ ಶ್ರವಣ ಬೇಕು. ಶ್ರವಣ ಮನನ ನಿಧಿಧ್ಯಾಸನ. ಈ ಬಲವಾದ ಶ್ರವಣ ಮನನ ನಿಧಿಧ್ಯಾಸನ ಇರುವುದರಿಂದ ಅದನ್ನೇನ್ ಮಾಡ್ಬೇಕಾಕೈತಿ ಅಂದ್ರ ಆ ಮನಸ್ಸಿನ ಹತೋಟಿಯನ್ನ ಕ್ಷಮೆಯಿಂದ ಮುಕುತಿ ಸಾಧನ ಬೆರತುಂಟೆ. ಆ ಮನಸ್ಸಿನ ನಿಗ್ರಹವನ್ನು ಮಾಡಲಿಕ್ಕೆ ಸಾಧನಗಳದಾವ. ಆ ಸಾಧನದಲ್ಲಿ ಬಂದು ನಾವು ತೊಡಗಿದೀವಿ ಅಂದ್ರ ಆ ಮನಸ್ಸು ನಮ್ಮನ್ನೇನು ಮಾಡಂಗಿಲ್ಲ. ಅದು ಗಾಳಿ ತತ್ವ ಕುಡ್ಕೊಂಡತಿ, ಅಳಿಗಾಡ್ತತಿ. ಅಂದ್ಮ್ಯಾಗ ಮನೆಯೇವ ಮನುಷ್ಯ ನಾವು ಕಾರಣ ಬಂದ ಮೋಕ್ಷಯೋ. ಆ ಮನಸ್ಸು ಏನ್ ಮಾಡೈತಿ? ಎಲ್ಲಾರ ಹೋಗಿ ಅಡ್ಡಾಡಿ ಬರ್ತತಿ. ತಿರುಗಾಡಿ ಬಂದ್ರು ಕೂಡ ಶರೀರ ಬಿಡಬಾರ್ದು. ಏನ್ ಬಿಡಬಾರ್ದು? ಶರೀರ ಹೋತಂದ್ರ ಕ್ರಿಯೆ ಆಕತಿ. ಕ್ರಿಯೆ ಆಗುವುದರಿಂದ ಕರ್ಮ ಆಕತಿ. ಆ ಕರ್ಮ ಆಗುವುದರಿಂದ ಪಾಪ ಕಾರ್ಯಗಳ ಘಟಿಸ್ತಾವ. ಅದಕ್ಕೆ ಏನ್ ಮಾಡಬಾರ್ದು? ಅದನ್ನ ಮನಸ್ಸ ಗುರು ಚಿಂತನಕನ್ನ ತಿರುಗಿಸಬೇಕು ಅಂತ. ನಮ್ಗೆ ಮನಸ್ಸು ಹೇಗಿಡ್ಬೇಕ್ರಿ? ಆ ಗುರುವಿನ ಚಿಂತನ, ಗುರುವಿನ ಧ್ಯಾನ, ಗುರುವಿನ ಸ್ಮರಣೆ. ಅದಕ್ಕ ಆ ಗುರುವಿನ ಸದಾವಕಾಲದಲ್ಲಿ ಯಾವಾಗ ಏನ್ ಮಾಡ್ಬೇಕಂದ್ರ ಆ ಮನಸ್ಸಿಗೆ ಹಚ್ಚಬೇಕು ನೋಡ್ರಿ. ಯಾವ ಒಬ್ರು ಹೇಳ್ತಾರಲ್ಲ, ಕಂಬ ಹೋಗೋದು ಅದಕ್ಕ ರಾಕ್ಷಿಗೆ ಹತ್ತುವುದು ಇಳುದು ಮಾಡಿದತ್ತ ಆ ಕಂಬಕ್ಕ. ಯಾಕಂದ್ರೆ ಕೆಲಸ ಮಾಡುದ ಇನ್ನ ಏನು ಮಾಡ್ಲಿ ಅಂತ ಕೇಳ್ತಿತ್ತ. ಕೇಳೋಣ, ಈ ಕಂಬ ಹತ್ತುದು ಇಳುದು ಮಾಡತ್ತ. ಹಂಗ ಈ ಮನಸ್ಸಿಗೆ ಏನ್ ಹಚ್ಬೇಕಂದ್ರ ಗುರು ಧ್ಯಾನ, ಗುರು ಚಿಂತನ, ಗುರುವಿನ ಸ್ಮರಣೆ, ಗುರುವಿನ ನಿಷ್ಠೆ ಅಂತ. ಆ ಗುರುವಿನ ಕಡೆಗೆ ಯಾವಾಗಲೂ ನಾವು ಆ ಮನಸ್ಸನ್ನ ಏನ್ ಮಾಡ್ಬೇಕಂದ್ರೆ ಗುರು ಧ್ಯಾನವನ್ನ ಮಾಡಿ ನಮ್ಮ ಜನ್ಮವನ್ನ ಕೃತಾರ್ಥವನ್ನು ಮಾಡ್ಕೊಳ್ಬೇಕಂತ ತಿಳ್ಕೊಂಡ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕ್ಷಮೆಯಿಂದ ಮುಕುತಿ ಸಾಧನ ಬೆರತುಂಟೆ ಅನ್ನುವಂತ ಮಾತನ್ನ ಹೇಳ್ಯಾರು. ನನ್ನ ಅಲ್ಪ 4 ವಾಕ್ಯಗಳನ್ನ ಸದ್ಗುರು ಶ್ರೀಚರಣಗಳಲ್ಲಿ ಅರ್ಪಿಸಿ ಜೈ ಮಂಗಲಂ ಜೈನಂ